ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಆದ್ರೆ ಈ ಎಲ್ಲಾ ಬೆಳವಣಿಗೆಗಳು ಜೊತೆಗೆ ರಾಜ್ಯ ಕಾಂಗ್ರೆಸ್ನ ಈ ಚಟುವಟಿಕೆಗಳಿಂದ ರಾಜ್ಯದ ಉಸ್ತುವಾರಿಯೇ ದೂರ ಉಳಿದಿದ್ದಾರೆ. 4 ತಿಂಗಳಾಯಿತು ಕರ್ನಾಟಕದತ್ತ ಸುರ್ಜೇವಾಲಾ ಮುಖ ಮಾಡಿದೆ. 4 ತಿಂಗಳಿಂದಲೂ ಕೂಡ ಕರ್ನಾಟಕದ ಯಾವುದೇ ಚಟುವಟಿಕೆಗಳಾಗಿರಬಹುದು, ಪಕ್ಷ ಸಂಘಟನೆ ಆಗಿರಬಹುದು, ಈ ಹಿಂದೆ ವಾರಕ್ಕೆ 2 ಸರಿ ಬರ್ತಾ ಇದ್ದಂತಹ ಸುರ್ಜೇವಾಲಾ 4 ತಿಂಗಳು ಕಳೆದ್ರೂ ಕೂಡ ಈಗ ಇಲ್ಲ. 4 ಬಾರಿ ಕರ್ನಾಟಕಕ್ಕೆ ಕೆಸಿ ವೇಣುಗೋಪಾಲ್ ಈ ಸಂದರ್ಭದಲ್ಲಿ ಬಂದ್ರು. ಆದರೆ ಸುರ್ಜೇವಾಲಾ ಮಾತ್ರ ಕರ್ನಾಟಕದತ್ತ ಮುಖವೇ ಮಾಡಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಸುರ್ಜೇವಾಲಾ ಸೈಲೆಂಟ್ ಯಾಕಾದ್ರೂ ಹಾಗಾದ್ರೆ ಅದರ ಹಿಂದಿನ ಸೀಕ್ರೆಟ್ ಇದೆ ನೋಡಿ. 4 ಬಾರಿ ಕರ್ನಾಟಕಕ್ಕೆ ಕೆಸಿ ವೇಣುಗೋಪಾಲ್ ಬಂದ್ರು ಕೂಡ ಸುರ್ಜೇವಾಲಾ ಬಂದಿಲ್ಲ. ಯಾಕೆ ಹಾಗಾದ್ರೆ? ಅಂಥದ್ದೇನಾಯ್ತು? ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳಿಂದ ಬೇಸತ್ರ ಅನ್ನೋ ಪ್ರಶ್ನೆ. ಸುರ್ಜೇವಾಲಾ ವಿರುದ್ಧ ಸಿಎಂ ಹಾಗೂ ಡಿಸಿಎಂ ಎರಡೂ ಬಣ ಬೇಸರವನ್ನ ವ್ಯಕ್ತಪಡಿಸಿದೆ. ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗೋದಕ್ಕೆ ಸುರ್ಜೇವಾಲಾ ಕೂಡ ಕಾರಣ ಅನ್ನುವಂಥದ್ದು ಸಿಎಂ ಹಾಗೂ ಡಿಸಿಎಂ ಬಣ ಹೇಳ್ತಾ ಇರೋದು. ಜೊತೆಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಸ್ಥಿತಿ ಬಂದರೂ ಕೂಡ ಕಂಟ್ರೋಲ್ ಮಾಡಬೇಕಾಗಿತ್ತು ರಾಜ್ಯ ಉಸ್ತುವಾರಿಯಾಗಿ, ಆದ್ರೆ ಕಂಟ್ರೋಲ್ ಕೂಡ ಮಾಡೋದಕ್ಕೆ ಹೋಗಿಲ್ಲ. ಡಿಕೆ ಶಿವಕುಮಾರ್ ಪರವಾಗಿ ಅತಿಯಾಗಿ ಅವರು ವಾಲಿದ್ದಾರೆ ಅನ್ನುವಂಥದ್ದು ಸಿಎಂ ಟೀಮ್ಗೆ ಬೇಸರ. 2.5 ವರ್ಷ ಕಳೆದ್ರೂ ಕೂಡ ಇನ್ನೂ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿಲ್ಲ ಅನ್ನೋದು ಡಿಸಿಎಂ ಬಣದವ್ರಿಗೆ ಬೇಸರ. ಜೊತೆಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೂ ಆಗಿಲ್ಲ ಡಿಕೆ ಶಿವಕುಮಾರ್ಗೆ. ಹೀಗಾಗಿ ಡಿಕೆ ಶಿವಕುಮಾರ್ ಬಣದವರು ಸುರ್ಜೇವಾಲಾ ಮೇಲೆ ಬೇಸರಿಸಿಕೊಂಡಿದ್ದಾರೆ. ಎರಡೂ ಬಣದಿಂದ ಸುರ್ಜೇವಾಲಾ ಮೇಲೆ ಬೇಸರ ಇದೆ. ಸುರ್ಜೇವಾಲಾ ಅಂತೂ ರಾಜ್ಯಕ್ಕೆ 4 ತಿಂಗಳಿನಿಂದಲೂ ಕೂಡ ಬರಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಯೋಚನೆಯನ್ನ ಕೂಡ ಮಾಡಿಲ್ಲ. ಯಾಕೆ ಅನ್ನುವಂತ ಪ್ರಶ್ನೆ. ರಾಜ್ಯದ ಈ ಬೆಳವಣಿಗೆಗಳಿಂದ ಒಂದಷ್ಟು ಬೇಸತ್ರ ಅನ್ನುವಂತ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಸ್ಪಷ್ಟ ನಿರ್ದೇಶನಗಳನ್ನ ಕೊಟ್ಟ ನಂತರದಲ್ಲೂ ಕೂಡ ಇದೆಲ್ಲವೂ ಕೂಡ ಮುಂದುವರಿಯಿತು. ಹಾಗಾಗಿ ಇದರಿಂದ ಬೇಸತ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಆದ್ರೆ ಈ ಎಲ್ಲಾ ಬೆಳವಣಿಗೆಗಳು ಜೊತೆಗೆ ರಾಜ್ಯ ಕಾಂಗ್ರೆಸ್ನ ಈ ಚಟುವಟಿಕೆಗಳಿಂದ ರಾಜ್ಯದ ಉಸ್ತುವಾರಿಯೇ ದೂರ ಉಳಿದಿದ್ದಾರೆ. 4 ತಿಂಗಳಾಯಿತು ಕರ್ನಾಟಕದತ್ತ ಸುರ್ಜೇವಾಲಾ ಮುಖ ಮಾಡಿದೆ. 4 ತಿಂಗಳಿಂದಲೂ ಕೂಡ ಕರ್ನಾಟಕದ ಯಾವುದೇ ಚಟುವಟಿಕೆಗಳಾಗಿರಬಹುದು, ಪಕ್ಷ ಸಂಘಟನೆ ಆಗಿರಬಹುದು, ಈ ಹಿಂದೆ ವಾರಕ್ಕೆ 2 ಸರಿ ಬರ್ತಾ ಇದ್ದಂತಹ ಸುರ್ಜೇವಾಲಾ 4 ತಿಂಗಳು ಕಳೆದ್ರೂ ಕೂಡ ಈಗ ಇಲ್ಲ. 4 ಬಾರಿ ಕರ್ನಾಟಕಕ್ಕೆ ಕೆಸಿ ವೇಣುಗೋಪಾಲ್ ಈ ಸಂದರ್ಭದಲ್ಲಿ ಬಂದ್ರು. ಆದರೆ ಸುರ್ಜೇವಾಲಾ ಮಾತ್ರ ಕರ್ನಾಟಕದತ್ತ ಮುಖವೇ ಮಾಡಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಸುರ್ಜೇವಾಲಾ ಸೈಲೆಂಟ್ ಯಾಕಾದ್ರೂ ಹಾಗಾದ್ರೆ ಅದರ ಹಿಂದಿನ ಸೀಕ್ರೆಟ್ ಇದೆ ನೋಡಿ. 4 ಬಾರಿ ಕರ್ನಾಟಕಕ್ಕೆ ಕೆಸಿ ವೇಣುಗೋಪಾಲ್ ಬಂದ್ರು ಕೂಡ ಸುರ್ಜೇವಾಲಾ ಬಂದಿಲ್ಲ. ಯಾಕೆ ಹಾಗಾದ್ರೆ? ಅಂಥದ್ದೇನಾಯ್ತು? ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳಿಂದ ಬೇಸತ್ರ ಅನ್ನೋ ಪ್ರಶ್ನೆ. ಸುರ್ಜೇವಾಲಾ ವಿರುದ್ಧ ಸಿಎಂ ಹಾಗೂ ಡಿಸಿಎಂ ಎರಡೂ ಬಣ ಬೇಸರವನ್ನ ವ್ಯಕ್ತಪಡಿಸಿದೆ. ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗೋದಕ್ಕೆ ಸುರ್ಜೇವಾಲಾ ಕೂಡ ಕಾರಣ ಅನ್ನುವಂಥದ್ದು ಸಿಎಂ ಹಾಗೂ ಡಿಸಿಎಂ ಬಣ ಹೇಳ್ತಾ ಇರೋದು. ಜೊತೆಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಸ್ಥಿತಿ ಬಂದರೂ ಕೂಡ ಕಂಟ್ರೋಲ್ ಮಾಡಬೇಕಾಗಿತ್ತು ರಾಜ್ಯ ಉಸ್ತುವಾರಿಯಾಗಿ, ಆದ್ರೆ ಕಂಟ್ರೋಲ್ ಕೂಡ ಮಾಡೋದಕ್ಕೆ ಹೋಗಿಲ್ಲ. ಡಿಕೆ ಶಿವಕುಮಾರ್ ಪರವಾಗಿ ಅತಿಯಾಗಿ ಅವರು ವಾಲಿದ್ದಾರೆ ಅನ್ನುವಂಥದ್ದು ಸಿಎಂ ಟೀಮ್ಗೆ ಬೇಸರ. 2.5 ವರ್ಷ ಕಳೆದ್ರೂ ಕೂಡ ಇನ್ನೂ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿಲ್ಲ ಅನ್ನೋದು ಡಿಸಿಎಂ ಬಣದವ್ರಿಗೆ ಬೇಸರ. ಜೊತೆಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೂ ಆಗಿಲ್ಲ ಡಿಕೆ ಶಿವಕುಮಾರ್ಗೆ. ಹೀಗಾಗಿ ಡಿಕೆ ಶಿವಕುಮಾರ್ ಬಣದವರು ಸುರ್ಜೇವಾಲಾ ಮೇಲೆ ಬೇಸರಿಸಿಕೊಂಡಿದ್ದಾರೆ. ಎರಡೂ ಬಣದಿಂದ ಸುರ್ಜೇವಾಲಾ ಮೇಲೆ ಬೇಸರ ಇದೆ. ಸುರ್ಜೇವಾಲಾ ಅಂತೂ ರಾಜ್ಯಕ್ಕೆ 4 ತಿಂಗಳಿನಿಂದಲೂ ಕೂಡ ಬರಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಯೋಚನೆಯನ್ನ ಕೂಡ ಮಾಡಿಲ್ಲ. ಯಾಕೆ ಅನ್ನುವಂತ ಪ್ರಶ್ನೆ. ರಾಜ್ಯದ ಈ ಬೆಳವಣಿಗೆಗಳಿಂದ ಒಂದಷ್ಟು ಬೇಸತ್ರ ಅನ್ನುವಂತ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಸ್ಪಷ್ಟ ನಿರ್ದೇಶನಗಳನ್ನ ಕೊಟ್ಟ ನಂತರದಲ್ಲೂ ಕೂಡ ಇದೆಲ್ಲವೂ ಕೂಡ ಮುಂದುವರಿಯಿತು. ಹಾಗಾಗಿ ಇದರಿಂದ ಬೇಸತ್ರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ.
ಆದ್ರೆ ಈ ಎಲ್ಲಾ ಬೆಳವಣಿಗೆಗಳು ಜೊತೆಗೆ ರಾಜ್ಯ ಕಾಂಗ್ರೆಸ್ನ ಈ ಚಟುವಟಿಕೆಗಳಿಂದ ರಾಜ್ಯದ ಉಸ್ತುವಾರಿಯೇ ದೂರ ಉಳಿದಿದ್ದಾರೆ. 4 ತಿಂಗಳಾಯಿತು ಕರ್ನಾಟಕದತ್ತ ಸುರ್ಜೇವಾಲಾ ಮುಖ ಮಾಡಿದೆ. 4 ತಿಂಗಳಿಂದಲೂ ಕೂಡ ಕರ್ನಾಟಕದ ಯಾವುದೇ ಚಟುವಟಿಕೆಗಳಾಗಿರಬಹುದು, ಪಕ್ಷ ಸಂಘಟನೆ ಆಗಿರಬಹುದು, ಈ ಹಿಂದೆ ವಾರಕ್ಕೆ 2 ಸರಿ ಬರ್ತಾ ಇದ್ದಂತಹ ಸುರ್ಜೇವಾಲಾ 4 ತಿಂಗಳು ಕಳೆದ್ರೂ ಕೂಡ ಈಗ ಇಲ್ಲ. 4 ಬಾರಿ ಕರ್ನಾಟಕಕ್ಕೆ ಕೆಸಿ ವೇಣುಗೋಪಾಲ್ ಈ ಸಂದರ್ಭದಲ್ಲಿ ಬಂದ್ರು. ಆದರೆ ಸುರ್ಜೇವಾಲಾ ಮಾತ್ರ ಕರ್ನಾಟಕದತ್ತ ಮುಖ ಮಾಡಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಸುರ್ಜೇವಾಲಾ ಸೈಲೆಂಟ್ ಯಾಕಾದ್ರೂ ಹಾಗಾದ್ರೆ ಅದರ ಹಿಂದಿನ ಸೀಕ್ರೆಟ್ ಇದೆ ನೋಡಿ. 4 ಬಾರಿ ಕರ್ನಾಟಕಕ್ಕೆ ಕೆಸಿ ವೇಣುಗೋಪಾಲ್ ಬಂದ್ರೂ ಕೂಡ ಸುರ್ಜೇವಾಲಾ ಬಂದಿಲ್ಲ. ಯಾಕೆ ಹಾಗಾದ್ರೆ? ಅಂಥದ್ದೇನಾಯ್ತು? ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳಿಂದ ಬೇಸತ್ರ ಅನ್ನೋ ಪ್ರಶ್ನೆ. ಸುರ್ಜೇವಾಲಾ ವಿರುದ್ಧ ಸಿಎಂ ಹಾಗೂ ಡಿಸಿಎಂ ಎರಡೂ ಬಣ ಬೇಸರವನ್ನ ವ್ಯಕ್ತಪಡಿಸಿದೆ. ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗೋದಕ್ಕೆ ಸುರ್ಜೇವಾಲಾ ಕೂಡ ಕಾರಣ ಅನ್ನುವಂಥದ್ದು ಸಿಎಂ ಹಾಗೂ ಡಿಸಿಎಂ ಬಣ ಹೇಳ್ತಾ ಇರೋದು. ಜೊತೆಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಸ್ಥಿತಿ ಬಂದರೂ ಕೂಡ ಕಂಟ್ರೋಲ್ ಮಾಡಬೇಕಾಗಿತ್ತು ರಾಜ್ಯ ಉಸ್ತುವಾರಿಯಾಗಿ, ಆದರೆ ಕಂಟ್ರೋಲ್ ಕೂಡ ಮಾಡೋದಕ್ಕೆ ಹೋಗಿಲ್ಲ. ಡಿಕೆ ಶಿವಕುಮಾರ್ ಪರವಾಗಿ ಅತಿಯಾಗಿ ಅವರು ವಾಲಿದ್ದಾರೆ ಅನ್ನುವಂಥದ್ದು ಸಿಎಂ ಟೀಮ್ಗೆ ಬೇಸರ. 2.5 ವರ್ಷ ಕಳೆದ್ರೂ ಕೂಡ ಇನ್ನೂ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿಲ್ಲ ಅನ್ನೋದು ಡಿಸಿಎಂ ಬಣದವ್ರ ಬೇಸರ. ಜೊತೆಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೂ ಆಗಿಲ್ಲ ಡಿಕೆ ಶಿವಕುಮಾರ್ಗೆ. ಹೀಗಾಗಿ ಡಿಕೆ ಶಿವಕುಮಾರ್ ಬಣದವರು ಸುರ್ಜೇವಾಲಾ ಮೇಲೆ ಬೇಸರಿಸಿಕೊಂಡಿದ್ದಾರೆ. ಎರಡೂ ಬಣದಿಂದ ಸುರ್ಜೇವಾಲಾ ಮೇಲೆ ಬೇಸರ ಇದೆ. ಸುರ್ಜೇವಾಲಾ ಅಂತೂ ರಾಜ್ಯಕ್ಕೆ 4 ತಿಂಗಳಿನಿಂದಲೂ ಕೂಡ ಬರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಯೋಚನೆಯನ್ನ ಕೂಡ ಮಾಡಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆ. ರಾಜ್ಯದ ಈ ಬೆಳವಣಿಗೆಗಳಿಂದ ಒಂದಷ್ಟು ಬೇಸತ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಸ್ಪಷ್ಟ ನಿರ್ದೇಶನಗಳನ್ನ ಕೊಟ್ಟ ನಂತರದಲ್ಲೂ ಕೂಡ ಇದೆಲ್ಲವೂ ಕೂಡ ಮುಂದುವರಿಯಿತು. ಹಾಗಾಗಿ ಇದರಿಂದ ಬೇಸತ್ರ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಆಗಿಲ್ಲ ಡಿಕೆ ಶಿವಕುಮಾರ್ಗೆ. ಹೀಗಾಗಿ ಡಿಕೆ ಶಿವಕುಮಾರ್ ಬಣದವರು ಸುರ್ಜೇವಾಲಾ ಮೇಲೆ ಬೇಸರಿಸಿಕೊಂಡಿದ್ದಾರೆ. ಎರಡೂ ಬಣದಿಂದ ಸುರ್ಜೇವಾಲಾ ಮೇಲೆ ಬೇಸರ ಇದೆ. ಸುರ್ಜೇವಾಲಾ ಅಂತೂ ರಾಜ್ಯಕ್ಕೆ 4 ತಿಂಗಳಿನಿಂದಲೂ ಕೂಡ ಬರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಯೋಚನೆಯನ್ನ ಕೂಡ ಮಾಡಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆ. ರಾಜ್ಯದ ಈ ಬೆಳವಣಿಗೆಗಳಿಂದ ಒಂದಷ್ಟು ಬೇಸತ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಸ್ಪಷ್ಟ ನಿರ್ದೇಶನಗಳನ್ನ ಕೊಟ್ಟ ನಂತರದಲ್ಲೂ ಕೂಡ ಇದೆಲ್ಲವೂ ಕೂಡ ಮುಂದುವರಿಯಿತು. ಹಾಗಾಗಿ ಇದರಿಂದ ಬೇಸತ್ರ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ಕಾಡ್ತಾ ಇದೆ.